ಹಾಸನದಲ್ಲಿ ಯಶ್ತಾಯಿ ಪುಷ್ಪಾ ಸೈಟ್ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿವಾದಿ ಪರ ಬಂದಿದ್ದಂತಹ ಆದೇಶಕ್ಕೆ ಕೋರ್ಟ್ ತಡೆ ನೀಡಿದೆ. ಹಾಸನದಲ್ಲಿ ಯಶ್ತಾಯಿ ಪುಷ್ಪಾ ಸೈಟ್ ವಿವಾದ. ಇದೇ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಿವಾದಿ ಪರ ಬಂದಿದ್ದಂತಹ ಆದೇಶಕ್ಕೆ ಕೋರ್ಟ್ ತಡೆ ನೀಡಿರುವಂತದ್ದು. ಹಾಸನ 4ನೇ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶವನ್ನ ನೀಡಲಾಗಿದೆ. ಯಶ್ತಾಯಿಗೆ ಕಾನೂನು ಹೋರಾಟದಲ್ಲಿ ಮುನ್ನಡೆಯಾಗಿದೆ. ಲಕ್ಷ್ಮಮ್ಮ ಅವರ ಬಿಪಿಎ ಹೋಲ್ಡರ್ ಹಾಕಿದಂತಹ ಕೇಸ್ ಹಿನ್ನಡೆ ಪಡೆದುಕೊಂಡಿರುವಂತದ್ದು. ಸೈಟ್ ಮಾಲೀಕರು ಎಂದು ಹೇಳಲಾಗ್ತಿರುವಂತಹ ಲಕ್ಷ್ಮಮ್ಮ ಕಕ್ಷಿದಾರರ ಪರವಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ಆದೇಶ ಅಂತ ಪುಷ್ಪಾ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಏಪ್ರಿಲ್ 16, 2025ರಂದು ನೀಡಲಾಗಿದ್ದಂತಹ ಏಕಪಕ್ಷೀಯ ತೀರ್ಪು. ಹಾಸನದಲ್ಲಿ ಯಶ್ತಾಯಿ ಪುಷ್ಪಾ ಅವರು ತಮ್ಮ ಮನೆ ಸುತ್ತ ಒಂದು ಕಾಂಪೌಂಡ್ ಅನ್ನ ಹಾಕಿರ್ತಾರೆ. ಆದರೆ ಈ ಕಾಂಪೌಂಡ್ ಅನ್ನ ಇದ್ದಕ್ಕಿದ್ದ ಹಾಗೆ ಬಂದು ಕೋರ್ಟ್ ಆದೇಶ ಇದೆ ಅಂತ ಕೆಡವುತ್ತಾರೆ. ಆನಂತರ ಯಶ್ತಾಯಿ ಅವರು ಕೂಡ ಕೋರ್ಟ್ ಮೆಟ್ಟಿಲೇ ಇರ್ತಾರೆ. ಇನ್ನು ಪ್ರತಿವಾದಿ ಪರ ಬಂದಿದ್ದಂತಹ ಆದೇಶಕ್ಕೆ ಕೋರ್ಟ್ ತಡೆಯನ್ನ ಕೂಡ ನೀಡಿರುವಂಥದ್ದು. ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ನಿಂದ ಆದೇಶ ಕೂಡ ಬಂದಿರುತ್ತೆ. ಹೀಗಾಗಿ ಯಶ್ ಅವರ ತಾಯಿ ಪುಷ್ಪಮ್ಮಗೆ ಕಾನೂನು ಹೋರಾಟದಲ್ಲಿ ಮುನ್ನಡೆಯಾಗಿದೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಯಶ್ತಾಯಿಯ ವಿರುದ್ಧ ಅರ್ಜಿಯನ್ನ ಸಲ್ಲಿಕೆ ಮಾಡಿದವರು ಯಾರು? ಲಕ್ಷ್ಮಮ್ಮ ಅನ್ನೋರು ಜಿಪಿಎ ಹೋಲ್ಡರ್ ಹಾಕಿದಂತಹ ಕೇಸ್. ಆದೇಶ ಬಂದು 90 ದಿನದೊಳಗೆ ಮೇಲ್ಮನವಿಯನ್ನ ಹಾಕದ ಬಗ್ಗೆ ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ರು. ವಿಳಂಬ ಅರ್ಜಿ ಮಾನ್ಯ ಮಾಡಿ ಕಕ್ಷಿದಾರರಾಗಿ ಹಾಜರಾಗಲು ಅವಕಾಶವನ್ನ ಕೂಡ ನೀಡಲಾಗಿದೆ. ಫೆಬ್ರವರಿ 11ರಂದು ಹಾಸನದ 4ನೇ ಜೆಎಂಎಫ್ಸಿ ಕೋರ್ಟ್ನಿಂದ ಬಂದಂತಹ ತೀರ್ಪು ಇದಾಗಿತ್ತು. ದಾವೆ ಇತ್ಯರ್ಥದ ತನಕ ಆದೇಶ ಜಾರಿ ಅಥವಾ ಜಾಗ ಪರಭಾರೆ ಮೂಲ ಸ್ವರೂಪ ಬದಲಾವಣೆ ಮಾಡುವಂತೆ ನಿರ್ಬಂಧವನ್ನ ಕೂಡ ಹೇರಲಾಗಿರುವಂಥದ್ದು. ಇನ್ನು ವಿಚಾರಣೆ ಫೆಬ್ರವರಿ 18ಕ್ಕೆ ಮುಂದೂಡಿದೆ ಹಾಸನದ ಜೆಎಂಎಫ್ಸಿ ನ್ಯಾಯಾಲಯ. ದಾವೆ ಇತ್ಯರ್ಥದ ತನಕ ಕೊನೆಯ ಆದೇಶ ಏನಿದೆ ಆ ಒಂದು ಆದೇಶ ಅಥವಾ ಅನುಷ್ಠಾನಕ್ಕೆ ತಡೆಯನ್ನ ಕೂಡ ಕೊಟ್ಟಿರುವಂಥದ್ದು. ಜಾಗ ಪರಭಾರೆ ಮತ್ತು ಮೂಲ ಸ್ವರೂಪ ಬದಲಾವಣೆ ಮಾಡದಂತೆ ನಿರ್ಬಂಧವನ್ನ ಕೂಡ ಹೇರಲಾಗಿದೆ. ಇನ್ನು ಈ ವಿಚಾರಣೆಯನ್ನ ಇದೇ ತಿಂಗಳ ಫೆಬ್ರವರಿ 18ಕ್ಕೆ ಮುಂದೂಡಿಕೆಯನ್ನ ಕೂಡ ಮಾಡಲಾಗಿರುವಂಥದ್ದು. ಹಾಸನದ ಜೆಎಂಎಫ್ಸಿ ನ್ಯಾಯಾಲಯ ವಿಚಾರಣೆಯನ್ನ ಮುಂದೂಡಿದೆ.